ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಎಲ್ಲರೂ ಕೂಡ ಅಡ್ಮಿಷನ್ ಆಗಿದ್ರಿ ಆ್ಯಂಡ್ ಅದೇ ರೀತಿಯಾಗಿ ಹಬ್ಬ ಕೂಡ ಮುಗಿಸ್ಕೊಂಡಿದ್ದೀರಾ. ಇವಾಗ ಇನ್ಮೇಲೆ ಕ್ಲಾಸ್ಗೆ ಹೋಗ್ತೀರಾ, ಕಾಲೇಜಸ್ ಕೂಡ ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಅಕ್ಟೋಬರ್ ಮಂತ್ ಬಂದಾಯಿತು ಇನ್ಮೇಲೆ. ಓಕೆ, ಈ ಚಾನಲ್ಲು ಕೆಲವೊಂದಿಷ್ಟು ಹುಡುಗರನ್ನು ಅಂತಂದರೆ ವರ್ಷಗಟ್ಟಲೆ ಬಿಟ್ಟು ಕೂಡ ನೋಡ್ತಾ ಇರ್ತಾರೆ ಈ ಒಂದು ವಿಡಿಯೋನ. ಸೊ ನೋಡಿ, ನಮ್ಮ ಒಂದು ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಮುಂದೆ ನಿಮಗೆಲ್ಲನೂ ಕೂಡ ಅಂತಂದರೆ ನಿಮಗೆ ನರ್ಸಿಂಗ್ಗೆ ಸಂಬಂಧಪಟ್ಟಾಗಿ ಏನೇ ಒಂದು ಅಪ್ಡೇಟ್ಸ್ಗಳು ವಾಟ್ಸಪ್ ಚಾನಲ್ಲೇ ಸಿಗ್ತಾ ಇರ್ತದೆ. ಸರಿ, ಇವಾಗ ಬಂದುಬಿಟ್ಟು ರಿಲೇಟೆಡ್ ಟು ಈ ಒಂದು ವಿಡಿಯೋ ನಿಮಗೆ ಗೊತ್ತಿರುವಾಗೆ ಓನ್ಲಿ ಫಸ್ಟ್ ಸೆಮಿಸ್ಟರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ರಿಮೈನಿಂಗ್ ಅವಾಗ ಹೇಳ್ತಾ ಇರ್ತೀನಿ. ಈಗ ಫಸ್ಟ್ ಸೆಮಿಸ್ಟರ್ ಅಂತ ಬಂದಾಗ ಒಂದು ಇಡೀ 4 ಇಯರ್ ಪ್ರೋಗ್ರಾಮ್ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಅದು ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಇರ್ತದೆ, ನೋಡ್ಕೋರಿ. ಅಂದರೆ 4 ಇಯರ್ ಪ್ರೋಗ್ರಾಮಲ್ಲಿ ನಿಮ್ಗೆ ಏನೇನೆಲ್ಲ ಥಿಯರಿ ಎಷ್ಟಿರ್ತದೆ, ಪ್ರಾಕ್ಟಿಕಲ್ ಎಷ್ಟಿರ್ತದೆ, ಟೋಟಲ್ ಸಬ್ಜೆಕ್ಟ್ ಎಷ್ಟು, ಯಾವ ರೀತಿ ಪ್ಲ್ಯಾನ್, ಇಂಟರ್ನ್ಶಿಪ್ ಎಷ್ಟು ತಿಂಗಳು ಎಲ್ಲನೂ ಕೂಡ ಹೇಳಿದ್ದೀನಿ. ಓಕೆ, ಇಲ್ಲಿ ಕಾಣಿಸ್ತಿದೆ. ಇವಾಗ ಬಂದುಬಿಟ್ಟು ಇವಾಗ ಫಸ್ಟ್ ಸೆಮಿಸ್ಟ್ರಲ್ಲಿ ನಿಮಗೆ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇಷ್ಟು 6 ಕಾಣಿಸ್ತಿದ್ದಾವೆ. ಬಟ್ ಇಲ್ಲಿ ಕಾಣ್ತದೆ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅನ್ನೋದು ನಿಮಗೆ ಥಿಯರಿ ಎಕ್ಸಾಮ್ ಬರೆಯೋದಿಲ್ಲ. ಆ್ಯಂಡ್ ಫಸ್ಟ್ ಸೆಮಿಸ್ಟ್ರಿಗೆ ನರ್ಸಿಂಗ್ ಫೌಂಡೇಶನ್ ಅಂತ ಇಲ್ಲಿ 6ನೇದು ಏನು ಕಾಣಿಸ್ತಿ, ಇದನ್ನು ಕೂಡ ಸೆಕೆಂಡ್ ಸೆಮಿಗೆ ಬರೀತಾರೆ, ಫಸ್ಟ್ ಸೆಮಿಸ್ಟ್ರಿಗೆ ಬರೋಲ್ಲ. ಅಂದರೆ ಫಸ್ಟ್ ಸೆಮಿಸ್ಟ್ರಿಗೆ ಬರೋದೇನಪ್ಪ ಅಂದರೆ ಅಪ್ಲೈಡ್ ಅನಾಟಮಿ ಆ್ಯಂಡ್ ಇಲ್ಲಿ ಕಾಣಿಸಿ ನೋಡಿ, ಅಪ್ಲೈಡ್ ಫಿಸಿಯಾಲಜಿ ಆ್ಯಂಡ್ ಅಪ್ಲೈಡ್ ಸೋಷಿಯಾಲಜಿ ಆ್ಯಂಡ್ ಅಪ್ಲೈಡ್ ಸೈಕಾಲಜಿ. ಅಂತಂದರೆ ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಸೋಷಿಯಾಲಜಿ, ಸೈಕಾಲಜಿ, ಇವು 4 ಸಬ್ಜೆಕ್ಟ್ಗಳು ಏನಪ್ಪ ಅಂದರೆ ನಿಮಗೆ ಸದ್ಯಕ್ಕೆ ಈಗ ಲರ್ನ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಅಂದರೆ ನೀವು ನರ್ಸಿಂಗ್ ಫೌಂಡೇಶನ್ ಕೂಡ ಕಲಿತೀರಾ, ಬಟ್ ನರ್ಸಿಂಗ್ ಫೌಂಡೇಶನ್ ಈಗ ಕ್ಲಾಸ್ ಕೇಳ್ತಾರೆ ಅಷ್ಟೇ, ಬಟ್ ಎಕ್ಸಾಮ್ ಬರೆಯಲ್ಲ. ಅವು ಇಂಟರ್ನಲ್ಲು ಅಥವಾ ನಿಮ್ಗೆ ಯೂನಿಟ್ ಟೆಸ್ಟ್ ಕೂಡ ಇಡ್ತಾರೆ ನರ್ಸಿಂಗ್ ಫೌಂಡೇಶನ್ ಬಗ್ಗೆ. ಬಟ್ ಎಕ್ಸಾಮ್ ಅಂತಂದರೆ ಎಕ್ಸಾಮ್ ಅಂತ ಥಿಯರಿ ಎಕ್ಸಾಮ್ ಅಂತ ಬಂದಾಗ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಬಂದಾಗ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟ್ರಿಗೆ ಹಾಡಾಗ್ತದೆ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಎಕ್ಸಾಮ್ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದ್ದಿಲ್ವಾ, ಇಲ್ಲಿ ನರ್ಸಿಂಗ್ ಫೌಂಡೇಶನ್ 2 ಅಂತ ಏನು ಕಾಣಿಸ್ತಿದೆ, ಅಲ್ಲಿ ನೀವು ಎಕ್ಸಾಮ್ ಬರೀತಾರೆ, ಇಲ್ಲಿ ಬರೆಯಲ್ಲ. ಓಕೆ, ಈಗ ಬಂದುಬಿಟ್ಟು ಕಮ್ಯುನಿಕೇಟಿವ್ ಇಂಗ್ಲೀಷ್ ಏನಪ್ಪ ಅಂದರೆ ಅವ್ರು ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ ಕಾಲೇಜ್ ಕಡೆಯಿಂದ. ನಿಮಗೆ ಅದು ಕೂಡ ಏನು ಥಿಯರಿ ಎಕ್ಸಾಮ್ ಇರಲ್ಲ. ನಿಮ್ಗೆ ಹೇಳಿದಂಗೆ ಅನಾಟಮಿ, ಫಿಸಿಯಾಲಜಿ, ಸೈಕಾಲಜಿ, ಸೋಷಿಯಾಲಜಿ. ಅನಾಟಮಿ ಅಂತ ಬಂದಾಗ ನೋಡಿ, ನಿಮಗೆ ಹ್ಯೂಮನ್ ಬಾಡಿ ಸ್ಟ್ರಕ್ಚರ್ ಬಗ್ಗೆ ಕಲಿಯೋದು. ಅನಾಟಮಿ ಅಂತಂದರೆ ಬಾಡಿ ಸ್ಟ್ರಕ್ಚರ್ ಬಗ್ಗೆ ಲರ್ನ್ ಮಾಡೋದು. ಓಕೆ, ಫಿಸಿಯಾಲಜಿ ಬಂತಂದರೆ ಅದೇ ಒಂದು ಬಾಡಿ ಸ್ಟ್ರಕ್ಚರ್ದು ಫಂಕ್ಷನ್ಸ್, ಅದರ ಕೆಲಸಗಳೇನು ಅಂತ ಕಲಿಯೋದೇ ಫಿಸಿಯಾಲಜಿ. ಆ್ಯಂಡ್ ಸೋಷಿಯಾಲಜಿ ಅಂತ ಬಂದಾಗ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನಿಮಗೆ ಜಾತಿ ಮತ್ತು ಬಡವರು, ಶ್ರೀಮಂತರು, ಫ್ಯಾಮಿಲಿ, ಮದುವೆ, ಈ ಥರ ಅಂದರೆ ಸೋಷಿಯಾಲಜಿ ಬಗ್ಗೆ ಕಲಿಯೋದು. ಯಾಕಂದ್ರೆ ಇದೆಲ್ಲ ಯಾಕೆ ಇಂಪಾರ್ಟೆನ್ಸ್ ಅಂತಂದಾಗ ನಿಮಗೆ ಟೀಚ್ ಮಾಡ್ತಾ ಹೋದಾಗಲೇ ಗೊತ್ತಾಗುತ್ತೆ. ನೆಕ್ಸ್ಟು ಸೈಕಾಲಜಿ ಅಂತಂದರೆ ಅಂದರೆ ನಾವು ಮತ್ತು ನಮ್ಮ ಆತ್ಮ ಅಥವಾ ನಮ್ಮ ಏನಿದೆ ನಮ್ಮ ಮನಸ್ಸು ಅಂತ ಏನು ಕರಿತೀವಿ ಅದ್ರ ಬಗ್ಗೆ, ಅಂದರೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದು, ನಮ್ಮಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಚಂಚಲತೆಗಳು. ಓಕೆ, ಸೊ ನಮ್ಮ ಬಾಡಿಗೂ ಮತ್ತು ನಮ್ಮ ಮೈಂಡ್ ಅಂದರೆ ನಮ್ಮ ಮೈಂಡ್ಗೂ ಇರ್ತಕ್ಕಂಥ ರಿಲೇಷನ್ಸ್ಗಳು ಏನಿದಾವೆ ಇದನ್ನೆಲ್ಲನೂ ಕೂಡ ಕಲಿತಾ ಹೋಗ್ತೀವಿ. ಓಕೆ, ಅಲ್ಲಿ ನಿಮಗೆ ಲರ್ನಿಂಗ್ ಅಂತ ಕರಿತೀರಾ, ಮೆಮೊರಿ ಅಂತ ಕಲಿತೀರಾ, ಆ್ಯಟಿಟ್ಯೂಡ್ ಅಂತ ಕರಿತೀರಾ, ಪರ್ಸೆಪ್ಷನ್ ಅಂತ ಕಲಿತೀರಾ. ಓಕೆ, ಸೊ ಹಂಗೆ ಭಾಳಷ್ಟು ಬರ್ತವೆ. ಮೋಟಿವೇಶನ್ ಅಂತಂದು ನಿಮಗೆ ಸ್ಕಿಲ್ಸ್ ಆಯಿತು, ಮತ್ತು ಹೇಳಿದ್ನಿ ಈಗ ಬಾಡಿ ಮೈಂಡ್ ರಿಲೇಷನ್ಶಿಪ್ಸ್ ಆಯಿತು, ಮತ್ತು ಕೆಲವೊಂದಿಷ್ಟು ಥಿಯರೀಸ್ಗಳು, ಭಾಳಷ್ಟು ಥಿಯರೀಸ್ ಕಲಿತಾರೆ. ಓಕೆ, ಪರ್ಸ್ನಾಲಿಟಿ, ಈ ಥರದ್ದೆಲ್ಲನೂ ಕೂಡ ಸೈಕಾಲಜಿ ಕಲಿತಾರೆ. ನಿಮಗೆ ಹೇಳ್ತಾ ಹೋಗೋಣ. ಓಕೆ, ಇಂಪಾರ್ಟೆನ್ಸ್ ಇತ್ತು ಅಂದರೆ ನಿಮ್ಗೆ ಹೇಳ್ತೇನೆ. ಈ ಒಂದು ವಿಡಿಯೋ ರಿಲೇಟೆಡ್ ಆಗಿ ನಿಮಗೆ ಬಂದುಬಿಟ್ಟು ನಾನು ಹೇಳಿದಾಗೆ ಓನ್ಲಿ ಸಿಲೆಬಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನೋಡಿ, ಈ ಒಂದು PDF ಏನು ಕಾಣಿಸ್ತಿದೆ, ಟೋಟಲ್ ಆಗಿ ಇದು ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ. ಇದನ್ನು ನಾನು ನಿಮಗೆ ₹1 ಕೂಡ ಇಡಲ್ಲ, ಚಾರ್ಜ್ ಮಾಡಲ್ಲ, ಫ್ರೀನೇ ಕೊಡ್ತೀನಿ, ಆಯಿತಾ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನಿಮಗೆ ಆ ವಿದ್ಯಾವರಿ.com ಅಂದರೆ ವಿದ್ಯಾವರಿ ವೆಬ್ಸೈಟಲ್ಲಿ ಏನು ಮಾಡ್ತೀನಿ ಅಂತಂದರೆ ಫ್ರೀಯಾಗಿ ವೆಬ್ಸೈಟ್ನ ಕೊಟ್ಟಿರ್ತೀನಿ. ಅಂದರೆ ಡೈರೆಕ್ಟ್ ಲಿಂಕ್ನ ಕೊಟ್ಬಿಡ್ತೀನಿ ಕಮೆಂಟ್ ಬಾಕ್ಸಲ್ಲಿ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಫೈಲ್ಗೆ ಜಾಯ್ನ್ ಆಗ್ತದೆ. ಓಕೆ, ಸೊ ಹಂಗಾಗಿ ಡೈರೆಕ್ಟ್ PDF ಕೊಡ್ತಾಯಿದ್ದೀನಿ, ಮಾಡ್ಕೊಳಕ್ಕೆ ಯಾವುದೇ ರೀತಿ ದುಡ್ಡು ಕೂಡ ಇಡಲ್ಲ, ಫ್ರೀ ಇಡ್ತೀನಿ. ಓಕೆ, ಸೊ ನಿಮಗೆ ನಾನು ಇವಾಗ ಏನು ಹೇಳಿ ಬಂದಿದ್ದೆ, ನಿಮಗೆ ಟೋಟಲಾಗಿ ಬಂದುಬಿಟ್ಟು ಇವಾಗ ನಿಮಗೆ ಸಿಲೆಬಸ್ ಬಗ್ಗೆ ಮಾತಾಡಬೇಕು. ಸೊ ಅದಕ್ಕಿಂತ ಮುಂಚೆಗೆ ನಿಮಗೆ ಸಿಂಪಲಾಗಿ ಏನಂತಂದರೆ ಎಕ್ಸಾಮಿನೇಷನ್ ರೆಗ್ಯುಲೇಷನ್ ಬಗ್ಗೆನೂ ಕೂಡ ತಿಳಿದಿರಲಿ. ಎಕ್ಸಾಮಿನೇಷನ್ ರೆಗ್ಯುಲೇಷನ್ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ಗೆ ಇನ್ನೊಂದು ಟೈಮ್ ಬೇಕಾದರೆ ವಿಡಿಯೋ ಮಾಡ್ತೀನಿ. ಒಂದೇನಪ್ಪ ಅಂತಂದರೆ ನಿಮಗೆ ಸೆಮ್ ಬ್ಯಾಕೆಲ್ಲ ಇದೆ ಅಂತಂದರೆ ನೀವು ಈಗ 6 ಸೆಮ್, ಈಗ 4 ಸೆಮ್ಗೆ ಇರ್ತದೆ ಆ್ಯಕ್ಚುಲಿ, ಈಗ ತೆಗೆದಾಕಿದಾರ ಅಂತಂದರೆ 6 ಸೆಮ್ವರೆಗೂ ಕೂಡ ಎಲ್ಲನೂ ಕೂಡ ಸಬ್ಜೆಕ್ಟ್ ಕ್ಲಿಯರ್ ಆಗಿದ್ದರೆ ಮಾತ್ರ ನಿಮಗೆ 7 ಸೆಮ್ಗೆ ಎಂಟ್ರಿ ಕೊಡ್ತಾರೆ. ಇದುವರೆಗೂ ಕೂಡ 4th ಸೆಮ್ವರೆಗೂ ಕೂಡ ಕ್ಲಿಯರ್ ಆಗಿಲ್ಲ ಅಂತಂದರೆ 5th ಸೆಮ್ಗೆ ಎಂಟ್ರಿ ಕೊಡ್ತಿದ್ದಿಲ್ಲ, ಅಂತಂದರೆ ಕ್ಲಿಯರ್ ಆಗದಿದ್ದರೆ. ಸೊ ಈಗಲೂ ಕೂಡ ಹಂಗೆ ಮಾಡ್ತಾರೆ ಅನಿಸುತ್ತೆ. ಅಂದರೆ 4th ಸೆಮ್ ಗೇಟ್ ತೆಗೆದಾಕ್ತಾರೆ, ಈಗ 6th ಸೆಮ್ಗೆ ಹೋಗುತ್ತೆ ಅಂತಂದರೆ ಅಲ್ಲಿವರೆಗೂ ಕೂಡ ಕ್ಲಿಯರ್ ಇರಬೇಕು ಸಬ್ಜೆಕ್ಟ್ ನೀವು. ಓಕೆ, ಫಸ್ಟ್ ಇಯರ್ಗೆ ಸಂಬಂಧಪಟ್ಟಾಗೆ ಅನಾಟಮಿ ಒಳಗೆ ನೋಡಿ, ಎಲ್ಲ ಥಿಯರಿ ಅವರ್ಸ್ ಎಷ್ಟು ಕೊಡಿದ್ದಾರೆ, 60 ಅವರ್ಸ್. ಎಲ್ಲ ಸಬ್ಜೆಕ್ಟು ಕೂಡ ನಿಮಗೆ 60 ಅವರ್ಸೇ ಕೊಡ್ತಾರೆ. ಬಟ್ ನರ್ಸಿಂಗ್ ಫೌಂಡೇಶನ್ ಮಾತ್ರ 120 ಅವರ್ಸ್ ಕೊಡ್ತಾರೆ. ಸೊ ಯಾಕೆಂದ್ರೆ ಕೂಡ ಕಾರಣ ಇದೆ, ಯಾಕಂದರೆ ಅದಕ್ಕೆ ಭಾಳಷ್ಟು ಇದೆ ಸಿಲೆಬಸ್ ಅದು. ಸೊ ಹಂಗಾಗಿ ಅನಾಟಮಿ ಸಂಬಂಧಪಟ್ಟಕ್ಕೆ 60 ಅವರ್ಸ್ ಕೊಟ್ಟಾರೆ. ಸೊ 60 ಅವರ್ಸಲ್ಲಿ ನಿಮ್ಗೆ ಏನೇನು ಕಲಿತಾರೆ, ಫಸ್ಟ್ ಇಯರ್ಗೆ ಇಂಟ್ರೊಡಕ್ಷನ್ ಆಫ್ ಅನಾಟಮಿಕಲ್ ಟರ್ಮ್ಸ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದ ಹ್ಯೂಮನ್ ಬಾಡಿ ಅಂತಂದರೆ ಇಲ್ಲಿ ಟರ್ಮ್ಸ್ಗಳು ಕಲಿತಾ ಹೋಗ್ತಾರೆ. ಏನೇನಲ್ಲಪ್ಪ ನಿಮಗೆ ಆ್ಯಂಟೀರಿಯರ್ ಅಂದ್ರೇನು, ಪೋಸ್ಟೀರಿಯರ್ ಅಂದ್ರೇನು, ಇನ್ಫೀರಿಯರ್ ಅಂದ್ರೇನು, ಮಿಡಲ್ ಅಂದ್ರೇನು, ಲ್ಯಾಟ್ರಲ್ ಅಂದ್ರೇನು, ಸೂಪರ್ಫಿಷಿಯಲ್ ಅಂದ್ರೇನು, ಅಂದರೆ ಫ್ರಮ್ ಪೊಸಿಷನ್ಸ್ ಅಂದ್ರೇನು, ಎಲ್ಲನೂ ಕೂಡ ಅಂದರೆ ಟೋಟಲಾಗಿ ನಿಮಗೆ ಇಲ್ಲಿ ಟರ್ಮ್ಸ್ ಕಲಿಯೋದಾಯಿತು. ಮತ್ತು ಅನಾಟಮಿಕಲ್ ಕೆಲವೊಂದಿಷ್ಟು ಪ್ಲೇನ್ಸು, ಮೂಮೆಂಟ್ಸ್ಗಳನ್ನು, ಮತ್ತು ಸೆಲ್ ಸ್ಟ್ರಕ್ಚರ್, ಮೇನ್ ಸೆಲ್ ಸ್ಟ್ರಕ್ಚರು, ಟಿಶ್ಯೂ ಬಗ್ಗೆ, ಮೆಂಬ್ರೇನ್ ಬಗ್ಗೆ,
ಓಕೆ, ಕೆಲವೊಂದಿಷ್ಟು ಫೀಚರ್ಸ್ ಆಫ್ ಸ್ಕೆಲೆಟಲ್ ಅಂದರೆ ಮಸಲ್ಸ್ ಬಗ್ಗೆ ಆಯಿತು, ಮತ್ತು ಕಾರ್ಡಿಯಾಕ್ ಮಸಲ್ ಎಲ್ಲನೂ ಟೋಟಲಾಗಿ ಮಸಲ್ಸ್ ಬಗ್ಗೆ ಕಲಿಯೋದಾಯ್ತು ಎಲ್ಲನೂ ಕೂಡ. ಆ್ಯಂಡ್ ಇದ್ರದ್ದೆಲ್ಲನೂ ಕೂಡ ನರ್ಸಿಂಗ್ಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಮಾಡ್ತೀವಿ ಎಲ್ಲನೂ ಕೂಡ ಇಂಟ್ರೊಡಕ್ಷನ್ ಫಸ್ಟ್ ಚಾಪ್ಟರ್ ಕಲಿತ್ರೆ, ನೆಕ್ಸ್ಟ್ 2ನೇ ಚಾಪ್ಟರ್ ಬಂದುಬಿಟ್ಟು ರೆಸ್ಪಿರೇಟರಿ ಸಿಸ್ಟಮು ಕೂಡ ನಿಮ್ಗೆ ಗೊತ್ತಿರುವಾಗಿ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮಗೆ ಕಲಿತು. ನೆಕ್ಸ್ಟ್ ಡೈಜೆಸ್ಟ್ ಸಿಸ್ಟಮು, ಸೇಮ್ ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫಾಟಿಕ್ ಸಿಸ್ಟಮು. ಇಲ್ಲಿ ಬಂದುಬಿಟ್ಟು ಹಾರ್ಟ್ ಬಗ್ಗೆ ಕಲಿಯೋದು. ಸರ್ಕ್ಯುಲೇಟರಿ ರಿಲೇಟೆಡ್ ಟು ನಿಮ್ಗೆ ಗೊತ್ತಿರುವಾಗೆ ಬ್ಲಡ್ ಅಂತ ಆಗ್ತದೆ, ಅಂದರೆ ಆಟೋಮೆಟಿಕ್ಲಿ ಹಾರ್ಟ್ ಅಂತ ಅನ್ಕೊಂಬಿಡಿ. ಅದಾದ ತಕ್ಷಣ ಎಂಡೋಕ್ರೈನ್ ಸಿಸ್ಟಮ್ ಆಗ್ತದೆ. ಎಂಡೋಕ್ರೈನ್ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ ಭಾಳಷ್ಟು ಎಂಡೋಕ್ರೈನ್ಸು, ಮತ್ತು 2 ರೀತಿಯ ಬರ್ತದೆ, ನಿಮಗೆ 3 ರೀತಿಯ ಬರ್ತವೆ ಹಂಗೆ ನೋಡಿದಂದರೆ ಎಕ್ಸೋಕ್ರೈನ್, ಎಂಡೋಕ್ರೈನ್ ಅವೆಲ್ಲನೂ ಕೂಡ ನಿಮಗೆ ಎಂಡೋಕ್ರೈನ್ ಬಗ್ಗೆ ಸಿಸ್ಟಮ್ ಬಗ್ಗೆ ಇಂಪಾರ್ಟೆಂಟು ಟಾಪಿಕ್ಸು ಕಲಿತಾರೆ. ನೆಕ್ಸ್ಟ್ ಸೆನ್ಸರಿ ಆರ್ಗನ್ಸ್ ಅಂದರೆ ರಿಲೇಟೆಡ್ ಟು ಸ್ಕಿನ್, ಐ, ಇಯರ್ ಆ್ಯಂಡ್ ನೋಸ್ ಆ್ಯಂಡ್ ಟಂಗ್. ಓಕೆ, ಅಷ್ಟು ಕಲಿತೀರ. ಅದಾದ ತಕ್ಷಣ ಮಸಲ್ ಸ್ಕೆಲೆಟಲ್ ಸಿಸ್ಟಮು ಅಂದರೆ ಮಸ್ಕ್ಯುಲೋಸ್ಕೆಲೆಟಲ್ ಅಂದರೆ ಮಸಲ್ಲು ಮತ್ತು ಬೋನ್ಸು ಎರಡೂ ಕೂಡ ಕೂಡಿ ಬರ್ತಕ್ಕಂಥ ಸಿಸ್ಟಮು. ಇಲ್ಲಿ ಸಪ್ರೇಟಾಗಿ ಬೋನ್ ಬಗ್ಗೆ ಆಯಿತು, ಮತ್ತು ಕೆಲವೊಂದಿಷ್ಟು ಜಾಯಿಂಟ್ಸ್ ಬಗ್ಗೆ ಆಯಿತು, ಮಸಲ್ಸ್ ಬಗ್ಗೆ. ಮಸ್ಕ್ಯುಲೋಸ್ಕೆಲೆಟಲ್ ರಿಲೇಟೆಡ್ ಟು ಬೋನ್ಸ್ ಅಂತ ಅರ್ಥ. ಓಕೆ, ಮಸಲ್ಸ್ ಅಂತ ಮೊದಲೇ ಕಲ್ತ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಮಸ್ಕ್ಯುಲರ್ ಸಿಸ್ಟಮ್ ಸಪ್ರೇಟಾಗಿ ಕೊಟ್ಟರೆ ನೋಡಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಮಸಲ್ಸ್ ಬಗ್ಗೆ ಎಲ್ಲ ಕೂಡ ಡೀಟೇಲ್ಸ್ ಆಗಿದೆ. ನೆಕ್ಸ್ಟು ರೀನಲ್ ಸಿಸ್ಟಮ್ ಅಂದರೆ ರಿಲೇಟೆಡ್ ಟು ಕಿಡ್ನಿ ಅಂತ ಆಗಿರ್ತದೆ. ಅಂದರೆ ಇಲ್ಲಿ ಕಿಡ್ನಿ, ಯುರೇಟರ್, ಬ್ಲಾಡರ್ ಆ್ಯಂಡ್ ಯುರೇಟರ್ 4 ಕೂಡ ಕೂಡಿನ ಕಲಿಯೋದು. ನೆಕ್ಸ್ಟ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಂದುಬಿಟ್ಟು ನಿಮಗೆ ಮೇಲ್ ಆ್ಯಂಡ್ ಫೀಮೇಲ್ ಮತ್ತು ಫೀಮೇಲ್ ರಿಲೇಟೆಡ್ ಟು ಬ್ರೆಸ್ಟ್ ಅನ್ನು ಕೂಡ 3 ಏನಪ್ಪ ಅಂದರೆ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಕಲಿತಾರೆ. ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಬಂದುಬಿಟ್ರೆ ನಿಮ್ಗೆ ಗೊತ್ತಿರುವಾಗೆ ಹೆಡ್ ಅಂದರೆ ಬ್ರೇನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅದನ್ನು ಇಷ್ಟು ಟೋಟಲಾಗಿ ನಿಮ್ಗೆ ಏನು ಈಗ ಅನಾಟಮಿ ಕಲಿತಾರೋ ಜಸ್ಟ್ ಸ್ಟ್ರಕ್ಚರ್ ಕಲಿತಾರ. ಸ್ಟ್ರಕ್ಚರ್ ಅಂದ್ರೆ ಏನು, ಈಗ ಯಾವುದೋ ಒಂದು ಈಗ ಓಕೆ ನರ್ವಸ್ ಸಿಸ್ಟಮ್ ತೊಗೊಳ್ತೀನಿ ಅಂತ ಅನ್ಕೋರಿ. ಈಗ ನರ್ವಸ್ ಸಿಸ್ಟಮ್ ಸ್ಟ್ರಕ್ಚರಲ್ಲಿ ಈಗ ಬ್ರೇನ್ ಇದೆ. ಆ ಬ್ರೇನ್ ಒಳಗೆ ನಿಮಗೆ ಆ್ಯಂಟ್ರಿಯರ್ ಏನಿದೆ, ಪೋಸ್ಟರಿಯರ್ ಏನಿದೆ, ಅಲ್ಲಿ ಯಾವ ಮಸಲ್ಸ್ ಬಂದಿದೆ, ಮತ್ತು ಅಲ್ಲಿ ಏನಾದರೂ ಬೋನ್ಸ್ ಬಂದಿದ್ದಾವ, ಅದು ಎಷ್ಟು ಗ್ರಾಮ್ ಇದೆ, ಎಷ್ಟು ಡಯಾಮೀಟ್ರ್ ಇದೆ ಅಂತ ಟೋಟಲಾಗಿ ಸ್ಟ್ರಕ್ಚರ್ ಕಲಿತಾರೆ ಅನಾಟಮಿ ಒಳಗೆ. ಅಂದರೆ ಅಲ್ಲಿ ವೇನ್ಸ್ ಬಂದಿದೆ, ಆರ್ಟರಿ ಬಂದಿದೆ, ಲಿಂಫಾಟಿಕ್ ಸಿಸ್ಟಮಲ್ಲಿ ಯಾವೆಲ್ಲ ನೋಟ್ಸ್ ಬಂದಿದ್ದಾವೆ. ಅಂದರೆ ಟೋಟಲಾಗಿ ಏನಪ್ಪ ಅಂದರೆ ಅಲ್ಲಿ ಸ್ಟ್ರಕ್ಚರಲ್ಲಿ ಯಾವ ರೀತಿ ಇದೆ ಅಂತ ಒಂದು ಐಡೆಂಟಿಫೈ ಬರಬೇಕು. ಅದಾದ ತಕ್ಷಣ ಅದನ್ನೇ ಇಷ್ಟೊತ್ತು ಏನು ಚಾಪ್ಟರ್ಸ್ಗಳು ಹೇಳಿದ್ನಿ ಅದೇ ನೆಕ್ಸ್ಟ್ ನಿಮ್ಗೆ 2ನೇ ಸಬ್ಜೆಕ್ಟು ಫಿಸಿಯಾಲಜಿ ಬಂದುಬಿಟ್ಟು ಇದಕ್ಕೂ ಕೂಡ 60 ಅವರ್ಸ್ ಕೊಟ್ಟಿರ್ತಾರೆ. ಇದಕ್ಕೂ ಕೂಡ ಸೇಮ್ ಅವೇ ಚಾಪ್ಟರ್ಗಳನ್ನೇ ಬರ್ತವೆ. ಓಕೆ, ಜನರಲ್ ಫಿಸಿಯಾಲಜಿ ಅಂದರೆ ಅದೇ ಇಂಟ್ರೊಡಕ್ಷನ್ನು, ಮತ್ತು ರೆಸ್ಪಿರೇಟರಿ ಸಿಸ್ಟಮು, ಡೈಜೆಸ್ಟ್ ಸಿಸ್ಟಮು, ಮತ್ತು ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫಾಟಿಕ್ ಸಿಸ್ಟಮು. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಬ್ಲಡ್. ಓಕೆ, ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ನೋಡ್ತೀವಿ, ಇಲ್ಲಿ ಬ್ಲಡ್ ಅಂತ ನೋಡ್ತೀವಿ. ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮು, ಸೆನ್ಸರಿ ಸಿಸ್ಟಮು, ಆ್ಯಂಡ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, ಆ್ಯಂಡ್ ಅದೇ ರೀತಿಯಾಗಿ ರೀನಲ್, ರಿಪ್ರೊಡಕ್ಟಿವ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಓಕೆ, ಆ್ಯಂಡ್ ಇಷ್ಟ ಆಗಿಬಿಟ್ರೆ ಯಾಕೆಂತಂದರೆ ಈಗ ಇಷ್ಟೊತ್ತು ಏನು ಟೈಮ್ ನೋಡಿದ್ವಿ ಅವನೇ ಫಿಸಿಯಾಲಜಿ ಚಾಪ್ಟರ್ಸ್ಗಳನ್ನ ನೋಡಿದ್ವಿ. ಇಲ್ಲಿ ಫಂಕ್ಷನ್ಸ್ಗಳನ್ನ ಕಲಿತೀವಿ. ಲೈಕ್ ಈಗ ಕಿಡ್ನಿ ಅಂತ ಹೇಳಿದಪ್ಪ. ಈಗ ಕಿಡ್ನಿಯಿಂದ ಬಂದುಬಿಟ್ಟು ನಿಮಗೆಲ್ಲನೂ ಕೂಡ ನಿಮಗೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಕರಿತೀವಿ ನಾವು. ಇದ್ರದ್ದು ಕಿಡ್ನಿ ಯಾವ ರೀತಿ ವರ್ಕ್ ಮಾಡುತ್ತೆ, ಕಿಡ್ನಿಲಿ ಒಳಗಿರ್ತಕ್ಕಂಥ ಸ್ಟ್ರಕ್ಚರ್ ಬಗ್ಗೆ ಟೈಮ್ ಕಲ್ತಿರ್ತಾರೆ, ನೆಫ್ರಾನ್ ಬಗ್ಗೆ ಕಲ್ತಿರ್ತಾರೆ. ಓಕೆ, ಸೊ ಅಲ್ಲಿ ಅವು ಎಲ್ಲ ಯಾವ ರೀತಿ ಫಂಕ್ಷನ್ಸ್ ಮಾಡ್ತವೆ, ಅಲ್ಲಿ ಯಾವ ರೀತಿ ಅಂದರೆ ಈಗ ಬ್ಲಡ್ಡು ಬರೋದು ಹೋಗೋದು ಮಾಡ್ತಿರ್ಬೇಕು, ಫಿಲ್ಟ್ರೇಷನ್ ಆಗ್ತಿರ್ಬೇಕು, ಹೌದಲ್ವಾ. ಅದು ಯಾವ ರೀತಿ ಪ್ರೊಸೆಸ್ ನಡೀತದ. ಓಕೆ, ಆ ಪ್ರೊಸೆಸ್ನ ಅಂತಂದ್ರೆ ಆ ಒಂದು ಕೆಲಸನ ಆ ಕೆಲಸ ಯಾವ ರೀತಿ ನಡೀತೈತೆ ಅಂತ ಕಲಿಯೋದು ನಿಮ್ಮದು ಫಿಸಿಯಾಲಜಿ ಫಂಕ್ಷನ್ ಆಗಿರ್ತದೆ. ನೆಕ್ಸ್ಟ್ ಸೋಷಿಯಾಲಜಿ, ಇದಕ್ಕೂ ಕೂಡ ಸೇಮ್ 60 ಅವರ್ಸ್. ನೋಡಿ ಹೆಡ್ಲೈನ್ ಅಷ್ಟೇ ಹೇಳ್ತಿದ್ದೀನಿ ನಾನು. ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಅಂತ ಕಲಿತಿದ್ರ ಅಂತಂದರೆ ಸೋಷಿಯಾಲಜಿ ಎಲ್ಲೆಲ್ಲಿವರೆಗೂ ಕೂಡ ಹೋಗಿದೆ, ನಮ್ಮ ನರ್ಸಿಂಗ್ ಒಳಗೆ ಯಾವ ರೀತಿ ಇದು ಸಿಗ್ನಿಫಿಕೆಂಟ್ ಆಗಿದೆ ಅಂತಂದು ಹೇಳ್ತಾರೆ. ನೆಕ್ಸ್ಟ್ ಸೋಷಿಯಲ್ ಸ್ಟ್ರಕ್ಚರ್, ಒಂದು ಸೋಷಿಯಲ್ ಸ್ಟ್ರಕ್ಚರ್ ಅಂತ ಕಲಿತಾರೆ. ಆ್ಯಂಡ್ ಅದರ ರೀತಿಯಾಗಿ ಕಲ್ಚರ್, ಇಲ್ಲಿ ಬರ್ತಕ್ಕಂಥ ನಮ್ಮ ಭಾರತದಲ್ಲಿ ಭಾಳಷ್ಟು ಕಲ್ಚರ್ಗಳು ಬರ್ತವೆ. ಓಕೆ, ಇಲ್ಲಿ ನಿಮಗೆ ಗೊತ್ತಿರುವಾಗೆ ಮಾಡರ್ನೈಸ್ಡ್ ಬರ್ತದೆ ಆ್ಯಂಡ್ ಓಲ್ಡ್ ವೈಸ್ಡ್ ಕೂಡ ನೋಡ್ತೀರಿ ಕಲ್ಚರ್. ಓಕೆ, ನೆಕ್ಸ್ಟ್ ಫ್ಯಾಮಿಲಿ ಮ್ಯಾರೇಜು, ಮತ್ತು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂತ ಬರ್ತದೆ. ಆ್ಯಂಡ್ ಸೋಷಿಯಲ್ ಆರ್ಗನೈಸೇಷನ್, ಡಿಸ್ಆರ್ಗನೈಸೇಷನ್. ನೋಡಿ ನೀವು ಚಾಪ್ಟರ್ ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಕ್ಲಿನಿಕಲ್ ಸೋಷಿಯಾಲಜಿ. ಓಕೆ, ಇಲ್ಲಿ ನಿಮಗೆ ಗೊತ್ತಿರುವಾಗೆ ಅರ್ಬನ್ನು, ರೂರಲ್ಲು ಈ ಥರದ್ದೆಲ್ಲನೂ ಕೂಡ. ಓಕೆ, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜಲ್ಗಂತ ನಿಮಗೆ ಗೊತ್ತಿರ್ತದೆ ಎಷ್ಟು ಟೈಪ್ಸ್ ಫ್ಯಾಮಿಲಿ ಇದ್ದಾವೆ, ಮ್ಯಾರೇಜ್ ಕೂಡ ಯಾವ ರೀತಿ ಆಗ್ತಾರೆ. ಓಕೆ, ಅಂದ್ರೆ ಈ ಕೆಲವೊಂದಿಷ್ಟು ಕಾನೂನುಗಳು ಮ್ಯಾರೇಜ್ಗೆ ಸಂಬಂಧಪಟ್ಟಾಗ ಬರ್ತವೆ, ಅವು ಎಲ್ಲ ಯಾವ್ಯಾವು. ಆ್ಯಂಡ್ ಕಲ್ಚರಲ್ಲಿ ಬಂದಾಗ ಇಲ್ಲಿ ಕೂಡ ಕಾಣಿಸ್ತೀವಿ ನೋಡಿ, ಡೈವರ್ಸಿಟಿ ಆ್ಯಂಡ್ ಯೂನಿಫಾರ್ಮಿಟಿ ಆಫ್ ಕಲ್ಚರ್. ಓಕೆ, ಟ್ರೈಬಲ್ದೇ ಬೇರೆ ಇರ್ತದೆ, ನಮ್ಮ ಸಿಟಿ ಒಳಗೆ ಕಲ್ಚರ್ ಬೇರೆ ಇರ್ತದೆ, ನಮ್ಮ ಹಳ್ಳಿ ಸೈಡೇ ಬೇರೆ ಇರ್ತದೆ. ಅಂದರೆ ಟೋಟಲಾಗಿ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಸೋಷಿಯಲ್ ಬಗ್ಗೆನೇ ಕಲಿಬೇಕು. ಓಕೆ, ಇಲ್ಲಿ ಅದೇ ರೀತಿ ಸೈಕಾಲಜಿ ಕೂಡ. ಸೈಕಾಲಜಿ ಇದ್ರ ಕೂಡ 60 ಅವರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲರೂ ಕೂಡ 60 ಅವರ್ಸ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕೂಡ ಇಂಟ್ರೊಡಕ್ಷನ್ ನೋಡಿ, ಈ ಸೈಕಾಲಜಿ ಅಂದರೆ ಏನು. ಓಕೆ, ಸೊ ಇಲ್ಲೂ ಕೂಡ ಎಷ್ಟು ಟೈಪ್ಸ್ ಸೈಕಾಲಜಿ ನಿಮ್ಗೆ ಸಿಗ್ತವೆ, ಮೆಥಡ್ಸ್ ಆಫ್ ಸೈಕಾಲಜಿ ಯಾವೆಲ್ಲೋ ಎಲ್ಲ. ಆ್ಯಂಡ್ ಬಾಡಿ ಮೈಂಡ್ ರಿಲೇಷನ್ಶಿಪ್ ಅಂತ ಹೇಳಿದೆ. ಓಕೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಬರ್ತವೆ. ಆ್ಯಂಡ್ ಜೆನೆಟಿಕ್ಸ್ ಯಾವ ರೀತಿ ಎಲ್ಲ ಬಿಹೇವಿಯರ್ ನಮಗೆಲ್ಲ ಅಫೆಕ್ಟ್ ಮಾಡ್ತದೆ, ಆಮೇಲೆ ಬ್ರೇನ್ ಯಾವ ರೀತಿ ಅಫೆಕ್ಟ್ ಮಾಡ್ತದೆ. ಆ್ಯಂಡ್ ಅದು ಹೇಳಿದೆ ನಿಮಗೆ ಇನ್ಹೆರಿಟೆನ್ಸ್ ಅಂತ ಕರಿತೀವಿ, ಅದೇ ನಿಮಗೆಲ್ಲನೂ ಕೂಡ ಅನುವಂಶೀಯ ಅಂತ ಕರಿತೀವಿ ಕನ್ನಡದಲ್ಲಿ. ಅದು ಯಾವ ರೀತಿ ಬರ್ತದೆ. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೈಜೀನ್ ಅಂತ ಬರ್ತದೆ. ಇಂಬುದು ಇಂಪಾರ್ಟೆಂಟ್ ರಿಲೇಟೆಡ್ ಟು ಹಾಸ್ಪಿಟಲ್ ಕೂಡ ಬೇಕಾಗ್ತದೆ. ಹಂಗಾಗಿ ಯಾಕೆ ಸೈಕಾಲಜಿ ಇಟ್ಟರು, ನಮಗೆ ಸೈಕ್ಯಾಟ್ರಿಕ್ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ. ಆ್ಯಂಡ್ ಸೈಕಾಲಜಿ ಅದು ರಿಲೇಟೆಡ್ ಟು ಬರೀ ಓನ್ಲಿ ನಿಮಗೆ ನೋಡಿ ಆರೋಗ್ಯ ಅಂತ ತಕ್ಷಣ ನಿಮಗೆ ಓನ್ಲಿ ರಿಲೇಟೆಡ್ ಟು ಯಾವುದೋ ಒಂದು ಗಾಯ ಆಗಿತ್ತು ಅಥವಾ ಏನಾದರೂ ಇನ್ಫೆಕ್ಷನ್ ಆಯಿತು. ಓಕೆ, ಈ ಥರದ್ದಲ್ಲ. ಸೈಕಾಲಜಿಕಲ್ಲು ಕೂಡ ಆ್ಯಂಡ್ ಸೋಷಿಯಲ್ಲು ಕೂಡ ಏನಾದರೂ ಅಫೆಕ್ಟ್ ಏನಾದರೂ ಆಯಿತು ಅದು ಕೂಡ ಆರೋಗ್ಯನೇ. ಓಕೆ, ಹೆಲ್ತ್ ಅಂತಂದ್ರೆ ನೋಡಿ, ಹೆಲ್ತ್ ಈಸ್ ಎ
ಎಲ್ಲನೂ ಕೂಡ ಬ್ರಾಡ್ ಕಂಡೀಷನ್ ಒಳಗೆ ತೊಗೊತೀವಿ ನಾವು. ಓಕೆ, ಟೋಟಲಾಗಿ ನಮ್ಮದು ಸೈಕಾಲಜಿಕಲ್ಲು ತೊಗೊತೀವಿ, ಸೋಷಿಯಲ್ಲು ತೊಗೊತೀವಿ ಆ್ಯಂಡ್ ಮೆಡಿಕಲ್ಲು ಕೂಡ ತೊಗೊಳ್ತೀವಿ. ಓಕೆ, ಆ್ಯಂಡ್ ಕೆಲವೊಂದು ಟೈಮ್ ಹುಡುಗರು ಏನು ಮಾಡ್ತಾರೆ ಅಂದರೆ ಎಕನಾಮಿಕಲ್ಲು ಕೂಡ ತೊಗೊಳ್ತಾರೆ. ಯಾಕಂದರೆ ಎಕನಾಮಿಕಲ್ ಬರ್ಡನ್ ಆದಾಗ ಆಟೋಮೆಟಿಕ್ಲಿ ಯಾವ ರೀತಿ ಕೆಲವೊಂದಿಷ್ಟು ಹುಡುಗರಿಗೆ ಸೋಷಿಯಲಿ ಆ್ಯಂಡ್ ಸೈಕಲಾಜಿಕ್ ಅಫೆಕ್ಟ್ ಆಗೇ ಆಗ್ತದೆ. ಆ್ಯಂಡ್ ಕಲ್ಚರಲ್ಲೂ ಕೂಡ ತೊಗೊತೀವಿ. ಎಲ್ಲನೂ ಕೂಡ ಅಂದರೆ ಎಲ್ಲ ಇನ್ಕ್ಲೂಡ್ ಆಗಿ ತೊಗೊಳ್ಳೋದೇ ಒಂದು ಆರೋಗ್ಯ, ಹೆಲ್ತ್. ಸೊ ಹಂಗಾಗಿ ಟೋಟಲಾಗಿ ಎಲ್ಲನೂ ಕೂಡ ಕಲಿತೀವಿ. ನಿಮಗೆ ಕೆಲವೊಂದಿಷ್ಟು ನಮ್ಗೆ ಯಾಕೆ ಬೇಕು ರೀ ಇದು ಸೈಕಾಲಜಿ, ನಮ್ಗೆ ಯಾಕೆ ಬೇಕು ಸೋಷಿಯಾಲಜಿ ಅನ್ಬೋದು. ಅದು ರಿಲೇಟೆಡ್ ಟು ನಿಮಗೆ ನರ್ಸಿಂಗೇ ಇದೆ. ಓಕೆ, ಅಂದರೆ ನಿಮಗೆ ಮುಂದೆ ಬರ್ತಾ ಕಲಿತಾ ಹೋಗ್ತಾರೆ. ನೆಕ್ಸ್ಟ್ ಡೆವಲಪ್ಮೆಂಟಲ್ ಸೈಕಾಲಜಿ. ಓಕೆ, ಡೆವಲಪ್ಮೆಂಟಲ್ ಸೈಕಾಲಜಿ ಆ್ಯಂಡ್ ಪರ್ಸನಾಲಿಟಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅದಕ್ಕೆ ಥಿಯರೀಸ್ಗಳು ಭಾಳ ಬರ್ತವೆ. ಎಲ್ಲನೂ ಕೂಡ ಥಿಯರೀಸ್ ಬರ್ತವೆ. ಕಾಗ್ನಿಟಿವ್ ಪ್ರೊಸೆಸಲ್ಲಿ ನೋಡಿ ನಿಮಗೆ ಅಟೆನ್ಷನ್, ಪರ್ಸೆಪ್ಷನ್, ಇಂಟೆಲಿಜೆನ್ಸ್, ಲರ್ನಿಂಗ್, ಮೆಮೊರಿ, ಥಿಂಕಿಂಗ್, ಆ್ಯಪ್ಟಿಟ್ಯೂಡ್ ಇಷ್ಟೆಲ್ಲ ಕಲಿತೀವಿ. ಮೋಟಿವೇಷನ್ ಬಂತಂದರೆ ಮೋಟಿವೇಷನ್ ಆ್ಯಂಡ್ ಎಮೋಷನ್ ಅಂತ ಕಲಿತೀರಿ. ಆ್ಯಂಡ್ ಆ್ಯಟಿಟ್ಯೂಡ್ಸ್, ಇಲ್ಲಿ ಕೂಡ ಆ್ಯಟಿಟ್ಯೂಡ್ಸ್, ಅಲ್ಲಿ ಆ್ಯಪ್ಟಿಟ್ಯೂಡ್ ಬೇರೆ ಆ್ಯಟಿಟ್ಯೂಡ್ ಬೇರೆ. ಓಕೆ, ಆ್ಯಂಡ್ IPR ಅಂದರೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಆಗಿರ್ಬೋದು. ಮತ್ತು ಅಪ್ಲಿಕೇಶನ್ ಆಫ್ ಸಾಫ್ಟ್ ಸ್ಕಿಲ್ಸ್ ಬರ್ತವೆ. ಆ್ಯಂಡ್ ಸೈಕಾಲಜಿಕಲ್ ಅಸೆಸ್ಮೆಂಟ್ ಆ್ಯಂಡ್ ಟೆಸ್ಟ್ ಇಂಟ್ರೊಡಕ್ಷನ್ ಇವೆಲ್ಲನೂ ಕೂಡ ನಿಮಗೆ ಸೈಕಾಲಜಿಕಲ್ ಯಾರನ್ನ ಎಲ್ಲನೇ ಇರ್ತಾರಲ್ಲ ಅವ್ನ ಕಂಡುಹಿಡಿಗೆ ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಕಲಿತಾರೆ. ನೆಕ್ಸ್ಟ್ ಸೆಲ್ಫ್ ಎಂಪವರ್ಮೆಂಟ್. ಇದಿಷ್ಟು ನೋಡಿ ನಿಮಗೆ ಟೋಟಲಾಗಿ ಇಷ್ಟು 4 ಸಬ್ಜೆಕ್ಟ್ಗಳು ಹೇಳಿದ್ರೆ ಸಾಕು ಅನ್ಕೊತೀನಿ. ಯಾಕಂದ್ರೆ ನರ್ಸಿಂಗ್ ಫೌಂಡೇಶನ್ ನಿಮಗೆ ದೊಡ್ಡದಾಗಿ ನಿಮ್ಗೆ ಬೇಸಿಕ್ಸ್ ಇದು ನರ್ಸಿಂಗ್ ಫೌಂಡೇಶನ್ನು. ಯಾಕಂದರೆ ಇಲ್ಲಿ ಬರ್ತಕ್ಕಂಥ ಇಂಟ್ರೊಡಕ್ಷನ್, ಹೆಲ್ತ್ ಅಂದ್ರೇನು, ಇಲ್ನೆಸ್ ಅಂದ್ರೇನು, ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ ಅಂದ್ರೇನು, ಎಲ್ಲನೂ ಕೂಡ ಹೇಳ್ತಾ ಹೋಗ್ಬೇಕು. ನಮ್ಮ ನರ್ಸಿಂಗ್ ಯಾವ ರೀತಿ ಹುಡ್ಕೊಂತು, ಹಿಸ್ಟ್ರಿ ಯಾವ ರೀತಿ ಇದೆ, ಆ್ಯಂಡ್ ಅಲ್ಲಿ ಹಾಸ್ಟೆಲ್ ಒಳಗಿದ್ದಾಗ ನಮಗೆ ಕಮ್ಯುನಿಕೇಷನ್ ಹೆಂಗಿರಬೇಕು ನರ್ಸಿಂಗ್ ಮತ್ತು ಪೇಷೆಂಟ್ಗೆ ಸಂಬಂಧಪಟ್ಟಾಗೆ, ಆ್ಯಂಡ್ ಡಾಕ್ಯುಮೆಂಟೇಷನ್ ಯಾವ ರೀತಿ ಹಾಸ್ಪಿಟಲ್ ನಾವು ಮಾಡ್ಕೋಬೇಕು, ರಿಪೋರ್ಟಿಂಗ್ ಯಾವ ರೀತಿ ಮಾಡಬೇಕು, ವೈಟಲ್ ಸೈನ್ಸ್ ಎಲ್ಲ ಯಾವ್ಯಾವು ಅವನ್ನೆಲ್ಲ ಯಾವ ರೀತಿ ಮಾಡಬೇಕು, ಪ್ರೊಸೀಜರ್ ಏನು, ಎಕ್ವಿಪ್ಮೆಂಟ್ಸ್ ಅಂದರೆ ಏನೇನು, ಅಲ್ಲಿ ಬರ್ತಕ್ಕಂಥ ಲಿನಿಯನ್ಸ್ ಅಂತಂದ್ರೆ ಬಟ್ಟೆಗಳಂದ್ರೆ ಹಾಸಿಗೆಗಳನ್ನೇ ಕಲಿತೀವಿ, ಲಿನಿಯನ್ಸ್ ಬಗ್ಗೆ ಕಲಿಯೋದು, ಮತ್ತು ಇನ್ಫೆಕ್ಷನ್ ಬಗ್ಗೆ ಕಲಿಯೋದು, ಮತ್ತು ಕಂಟ್ರೋಲ್ ಅಂದರೆ ಇನ್ಫೆಕ್ಷನ್ ಕಂಟ್ರೋಲ್, ಕ್ಲಿನಿಕಲ್ ಸೆಟ್ಟಿಂಗ್ ಇನ್ಫೆಕ್ಷನ್ ಅಂದರೆ ಏನು, ಮತ್ತು ಕಂಫರ್ಟು, ರೆಸ್ಟು, ಸ್ಲೀಪು, ಪೇನು ಇವೆಲ್ಲನೂ ಕೂಡ ಸಪ್ರೇಟಾಗಿ ಅಂದರೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸು ಕೂಡ. ಆ್ಯಂಡ್ ನಿಮಗೆ ಪ್ರಮೋಟಿಂಗ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಕೇರ್ ಎನ್ವೈರ್ನ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಹಾಸ್ಪಿಟಲ್ ಅಡ್ಮಿಷನ್ ಆ್ಯಂಡ್ ಡಿಸ್ಚಾರ್ಜ್. ಅಡ್ಮಿಷನ್ ಬಂದಿರ್ತಾರೆ ಅಂತಂದರೆ ಅದು ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ, ಅಡ್ಮಿಷನ್ದ ಹಿಡಿದು ಡಿಸ್ಚಾರ್ಜ್ ಹೋಗಿರ್ತಕ್ಕಂಥ ಪ್ರೊಸೆಸ್ ಏನು, ಮತ್ತು ಡಿಸ್ಚಾರ್ಜ್ ಹೋಗೋಗಿ ಮತ್ತು ಅದು ಯಾವ ರೀತಿ ಪ್ರೊಸೆಸ್ಸು. ಓಕೆ, ನಿಮಗೆ ಅದನ್ನು ಕೂಡ ಕಲಿತಾರೆ. ಒಳಗಡೆ ನಿಮಗೆ ಟಾಪಿಕ್ ಸಿಕ್ಕಾಬಡೆ ಬರ್ತವೆ. ಲೈಕ್ ಎಕ್ಸಾಂಪಲ್ ನೋಡಿ, ಪೇಷಂಟ್ ಎಜುಕೇಷನ್ ಏನು ರೀತಿ ಕೊಡಬೇಕು, ಫಸ್ಟ್ ಏಡ್ ಬಗ್ಗೆ ಕಲಿತಾರೆ. ಜಸ್ಟ್ ಹೆಡ್ಲೈನ್ ಹೇಳ್ತಾ ಇದ್ದೀವಿ. ಲೈಕ್ ಎಕ್ಸಾಂಪಲ್ ನೋಡಿ, ಈಗ ಯಾವುದಾದ್ರೂ ಒಂದು ಟಾಪಿಕ್ ತೊಗೊಳ್ಳೋಣತ್ತೆ. ಈಗ ಓಕೆ, ಇಲ್ಲಿ ತೊಗೊಂಡು ಕಂಫರ್ಟ್, ರೆಸ್ಟ್ ಆ್ಯಂಡ್ ಸ್ಲೀಪ್ ಅಂತ ತೊಗೊಂಡ್ವಿ. ಇಲ್ಲಿ ನೋಡಿ ಬರೀ ಸ್ಲೀಪ್ ಬಗ್ಗೆ ಕಲ್ತ್ಬಿಡ. ಸ್ಲೀಪ್ ಡಿಸಾರ್ಡರ್ ಅಂದರೆ ಯಾವ, ಈಗ ಪೇನ್ ಅಂತ ಹೇಳಿದ್ವಿ, ಪೇನ್ ಬಗ್ಗೆ, ಮತ್ತು ಪೇನಲ್ಲಿ ಬರ್ತಕ್ಕಂಥ ಯಾವ ರೀತಿ ಪೇನ್ ಇದೆ ಅವನಿಗೆ. ಓಕೆ, ಸ್ಲೀಪ್ ಬರ್ತಾ ಇಲ್ವ, ಯಾಕೆ ಬರ್ತಾ ಇಲ್ಲೋ. ಓಕೆ, ಸ್ಲೀಪ್ ಬರಬೇಕಂದ್ರೆ ನಾವೆಲ್ಲ ಏನು ಮಾಡಬೇಕು. ಓಕೆ, ಅಂದರೆ ಪೇನ್ ಬರ್ತದೆ, ಇಲ್ಲಿ ಹೇಳಿದೆ ನಾನು. ಪೇನ್ ಅಸೆಸ್ಮೆಂಟ್ ಒಂದು ಸ್ಕೇಲ್ ಬರ್ತದೆ, ಗ್ಲಾಸ್ಗೋ ಸ್ಕೇಲ್ ಅಂತ, ಅದ್ರ ಬಗ್ಗೆ ನೀಟಾಗಿ ಕಲಿಯೋದು. ಅಂದರೆ ಟೋಟಲಾಗಿ ನೀವು ಫಸ್ಟ್ ಟೈಮ್ ಬಂದಿದ್ದಾರೆ ಅಂತಂದರೆ ಎಲ್ಲನೂ ಕೂಡ ಕಲಿತಾ ಹೋಗ್ತಾರೆ, ಒಂದೇ ದಿನದಲ್ಲಿ ಕಲಿಯಲ್ಲ. ಈ PDF ಏನು ಮಾಡ್ತೀನಿ ನಿಮಗೆ ಡೈರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒನ್ ಟೈಮ್ ಕಣ್ಣು ಆಡಿಸ್ಕೋರಿ. ಮೇಯ್ನಾಗಿ ಥಿಂಗ್ಸ್ ಬಂದುಬಿಟ್ಟು ನಿಮಗೆ ಅನಾಟಮಿ ಫಿಸಿಯಾಲಜಿ ಎರಡು ಕೂಡ ಕಂಬೈಂಡ್ ಆಗಿ ಒಂದು. ಈ ಅನಾಟಮಿ ಫಿಸಿಯಾಲಜಿ ಏನು ಕಲಿತೀರಾ ನಿಮಗೆ ಥ್ರೂಔಟ್ 4 ವರ್ಷನೂ ಕೂಡ ಇಂಪಾರ್ಟೆಂಟು ನಿಮಗೆ ಬಾಡಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ. ಅವು ಎರಡು ಕೂಡ ಸೇರಿನೇ ನಿಮಗೆ ಕ್ವಶನ್ ಪೇಪರ್, ಮಾಡಲ್ ಪೇಪರ್ ನಿಮ್ಗೆ ಇನ್ನೊಂದು ಟೈಮ್ ಹೇಳ್ತೀನಿ. ನೆಕ್ಸ್ಟ್ ಅದೇ ರೀತಿಯಾಗಿ ಸೈಕಾಲಜಿ, ಸೋಷಿಯಾಲಜಿ ಇವೆರಡು ಕೂಡ ಸೇರಿ ಒಂದೇ ಪೇಪರ್ ಬರುತ್ತೆ. ಓಕೆ, ಇದನ್ನು ಕೂಡ ಕಲೀರಿ. ಸೈಕಾಲಜಿ ಇಂಪಾರ್ಟೆಂಟು, ಯಾಕಂದರೆ ಆ ಸೈಕಾಲಜಿ ನಿಮಗೆ ಸೈಕ್ಯಾಟ್ರಿ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ, ಅದು ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ಕೆಲವೊಂದು ಟೈಮ್ ಆಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ನರ್ಸಿಂಗ್ ಫೌಂಡೇಶನ್ ಮಾತ್ರ ಬೇಸಿಕ್ಸ್. ಓಕೆ, ನೀವು ಹಾಸ್ಪಿಟಲ್ ಹೋಗಿ ವರ್ಕ್ ಮಾಡ್ತೀರಂತಂದ್ರೆ ಅದು ಇರದೇ ಹೋದರೆ ನೀವೇನು ಕೂಡ ವೇಸ್ಟೇ ನೀವು. ಓಕೆ, ನರ್ಸಿಂಗ್ ಫೌಂಡೇಶನ್ ಅದು ನಿಮಗೆ ಬಟ್ ಎಕ್ಸಾಮ್ ಇರಲ್ಲ, ಫಸ್ಟ್ ಸೆಮ್ಗೆ ಸೆಕೆಂಡ್ ಸೆಮ್ಗೆ ಇರ್ತದೆ. ಟೋಟಲಾಗಿ ಇಷ್ಟಂದ್ರೆ ಗೊತ್ತಿರಲಿ. ಯಾವೆಲ್ಲ ಚಾಪ್ಟರ್ಸ್ಗಳು ಮೇಲ್ಗಡೆ ನೋಡ್ಕೊಂಡ್ರಿ, ಜಸ್ಟ್ ಹೆಡ್ಲೈನ್ ನೋಡ್ಕೊಂಡ್ರಿ, ಮತ್ತು ಒಳಗಡೆ ನಿಮಗೆ ಡೈಲಿ ಕ್ಲಾಸಸ್ಗಳು ಅರ್ಥ ಆಗ್ತಾ ಹೋಗ್ತದೆ. ಸರಿ ಕಣ್ರೋ. ಡೈರೆಕ್ಟ್ ವಿಡಿಯೋ ನಿಮ್ಗೆ ಏನು ಮಾಡಿದ್ದೀನಿ, ಎಲ್ಲ PDF ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊರಿ. ಒಂದು ಟೈಮ್ ಸ್ವಲ್ಪ ಕಣ್ಣು ಆಡಿಸ್ರಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ ಸಿಲೆಬಸ್ ಬಗ್ಗೆ. ನೆಕ್ಸ್ಟ್ ಚಾಪ್ಟರ್ಸ್ಗಳು ಓದ್ತಾ ಹೋಗ್ರಿ, ಸ್ಟಾರ್ಟ್ ಮಾಡ್ಕೋರಿ. ಯಾಕಂದರೆ ಫಸ್ಟ್ ಸೆಮಿಸ್ಟ್ರು ಆ್ಯಂಡ್ ಸೆಕೆಂಡ್ ಸೆಮಿಸ್ಟ್ರ್ ಏನು ಓದ್ತಿರೋ ಇದು ನಿಮ್ಮ ಬೇಸಿಕ್ಸ್ ಇದು. ನೆಕ್ಸ್ಟ್ 3 ಇಯರ್ ನಿಮ್ಗೆ ಎಲ್ಲನೂ ಕೂಡ ಬೇಸಿಕ್ಸ್ ನಿಮ್ಗೆ ಆಮೇಲೆ ನೀವು ಜಾಸ್ತಿ ಓದಲಿಕ್ಕೆ ಹೋಗಲ್ಲ, ಎಲ್ಲನೂ ಕೂಡ ಗೊತ್ತಾಗ್ಬಿಟ್ರೆ. ಫಸ್ಟ್ ಇಯರ್ ಮಾತ್ರ ನೋಡ್ರಿ, ನಾವಂತೂ ಸಿಕ್ಕಾಪಟ್ಟೆ ಓದಿದ್ದೀವಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಇಯರ್ ಓದಿದ್ದೆ, ಈಗಲೂ ಕೂಡ ಅದೇ ನಮ್ಮ ಬೇಸಿಕ್ಸ್ ಇದೆ. ಅದಕ್ಕೆ ಈ ಇಯರ್ ಮಾತ್ರ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಇದು ಮಾತ್ರ ನಿಮಗೆ ನರ್ಸಿಂಗ್ಗೆ ಸಂಬಂಧಪಟ್ಟಾಗ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಇದು, ಆಯಿತಾ. ಸರಿ, ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಕಮೆಂಟಲ್ಲಿ ಹಾಕ್ತಂದ್ರೆ ಅದನ್ನೆಲ್ಲನೂ ಕೂಡ ನಿಮಗೆ ಕಂಟೆಂಟ್ ಸಾಲ್ವ್ ಮಾಡಿಕೊಡ್ತೀನಿ. ಬಾಯ್.